ಇಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ಯೋಜನೆ ಏನಂತಂದ್ರೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅನ್ನೋದು. ದೊಡ್ಡವರ ಹೆಸರಿಟ್ಟಾಗ ಜವಾಬ್ದಾರಿ ಕೂಡ ಅಷ್ಟೇ ದೊಡ್ಡದಿರುತ್ತೆ. ಯಾಕಂದ್ರೆ ಅದು ಹೃದಯ ಸಂಬಂಧಿತವಾಗಿರುವಂತಹ ಬಹುಶಃ ಪುನೀತ್ ರಾಜ್ಕುಮಾರ್ ಅವರ ನಿಧನದ ರೀತಿಯ ಕಾರಣಕ್ಕಾಗಿಯೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಹೃದಯ ಚಿಕಿತ್ಸೆಗಾಗಿ ಕೊಟ್ಟಿರುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಜನರ ಆರೋಗ್ಯವನ್ನು ಕಾಪಾಡೋದು? ನನಗನ್ಸುತ್ತೆ ಇದು ನಮ್ಮಲ್ಲಿ ಅತ್ಯಂತ ಯಶಸ್ವಿಯಾದಂಥ ಕಾರ್ಯಕ್ರಮ ಆಗಿದೆ. ಈಗ ಸುಮಾರು 80 ಆಸ್ಪತ್ರೆಗಳಲ್ಲಿ ಇದನ್ನು ನಾನು ರಾಜ್ಯದಲ್ಲಿ ಅನುಷ್ಠಾನ ಮಾಡಿದ್ದೀನಿ. ಈ ವರ್ಷ ನಾನು ಎಲ್ಲ ತಾಲೂಕು ಆಸ್ಪತ್ರೆಗಳು ಕೂಡ ಇದನ್ನು ತೊಗೊಂಡೋಗ್ತಾ ಇದ್ದೀನಿ. ಆಮೇಲೆ ಕೆಲವು ಸಮುದಾಯ ಆರೋಗ್ಯ ಕೇಂದ್ರ ಕೂಡ ತೊಗೊಂಡು ಹೋಗಬೇಕು ಅಂತ ಇದ್ದೀವಿ. ಇದು ಏನಂತ ಹೇಳಿದ್ರೆ ಭಾಳ ಸರಳವಾದಂಥ ಸ್ಪಷ್ಟವಾದಂಥ ಕಾರ್ಯಕ್ರಮ. ಜನ ಯಾರಾದರೂ ಕೂಡ ಎದೆ ನೋವು ಅಂತ ಬಂದರೆ ನಮ್ಮ ತಾಲೂಕು ಆಸ್ಪತ್ರೆಗಳಿಗೆ ಬಂದಾಗ ಅದನ್ನು ECG ತೊಗೊಳ್ತೀವಿ. ECG ನೋಡ್ತಾರೆ, ಬಟ್ ನಮ್ಗೆ ಅಲ್ಲಿ ಅಷ್ಟು ಪರಿಣತಿ ಇರೋದಿಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೇನಾದರೂ ಅನುಮಾನ ಬಂದರೆ ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಇರೋದಿಲ್ಲ, ಅವ್ರಿಗೇನಾದ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ. ಅದಕ್ಕೆ ನೀವು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಹೋಗುವ ಸಮಯದಲ್ಲಿ ಎಷ್ಟೋ ಜನ ತೀರ್ಕೊಂಡ್ಬಿಡ್ತಾರೆ, ಅಥವಾ ಭಾಳ ತಡ ಆಗಿರ್ತದೆ, ಅವ್ರ ಹಾರ್ಟು ಅವ್ರ ಹೃದಯ ಭಾಳ ದುರ್ಬಲ ಆಗಿಬಿಡ್ತದೆ. ಇದರಲ್ಲಿ ಏನು ಮಾಡಿದ್ದೀವಿ ನಾವು, ಈಗ AI ಉಪಯೋಗಿಸಿದ್ದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದು ಯಾವುದೇ ECG ತೊಗೊಳ್ತಾರೆ ಅದು ಬೆಂಗಳೂರಲ್ಲಿರುವಂಥ ಕೇಂದ್ರಕ್ಕೆ ಬರ್ತದೆ, ಅದು ಇಮಿಡಿಯೇಟ್ಲಿ. ಆ AI ಅದನ್ನು ನೋಡ್ತದೆ. ಅನುಮಾನ ಇದೆಯಾ ಅಂತ ಅನಿಸಿದ್ರೆ ಅವ್ರಿಗೆ ಅಲ್ಲಿರುವಂಥ ಕಾರ್ಡಿಯಾಲಜಿಸ್ಟ್ನ ಅದು ರೆಫರ್ ಮಾಡ್ತದೆ. ಕಾರ್ಡಿಯಾಲಜಿಸ್ಟ್ ಎಕ್ಸ್ಪರ್ಟ್ಸ್ ಅದನ್ನು ನೋಡ್ತಾರೆ. ಹೌದಪ್ಪ ಇದು ಹೃದಯಘಾತ, ಅದು ಗೊತ್ತಾಗ್ತದೆ ಅವ್ರಿಗೆ. ಸ್ಟೆಮಿ ಅಂತ ಒಂದು ಹೇಳ್ತಾರೆ. ಸೊ ಇದು ಹೃದಯಘಾತ, ಕ್ಲಾಟ್ ಇದ್ದರೆ ನಿಮ್ಮ ಒಂದು ಆರ್ಟರಿಯಲ್ಲಿ ಆ ಕ್ಲಾಟ್ ಇದ್ದರೆ ಅದನ್ನು ಕರಗಿಸ್ಬೇಕು. ಇಲ್ಲದೆ ಹೋದರೆ ಬ್ಲಡ್ ಫ್ಲೋ ಆಗ್ತಾ ಇರೋದಿಲ್ಲ, ಅದಕ್ಕೆ ಆಮೇಲೆ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಸೊ ಈ ಒಂದು ಇಂಜೆಕ್ಷನ್ ನಾವು ಕೊಟ್ಟಿದ್ದೀವಿ, 24-25 ಸಾವಿರ ಒಂದೊಂದು ಇಂಜೆಕ್ಷನ್, ಫ್ರೀ ಅದು. ಅದನ್ನು ಕೊಡಿ ಅಂತ ಹೇಳ್ತಾರೆ. ಅದು ಕೊಟ್ಟಿದ ತಕ್ಷಣ ಆ ಕ್ಲಾಟ್ ಕರಗ್ತದೆ, ಅವರ ರಕ್ತದ ಹರಿವಿಕೆ ಪ್ರಾರಂಭ ಆಗುತ್ತೆ, ಹೃದಯಘಾತ ಆಗೋದಿಲ್ಲ. ನಂತರ ಮುಂದೆ ಏನು ಮಾಡ್ಕೋಬೇಕು ಅವ್ರು ಸಮಯ ಸಿಗ್ತದೆ. ಒಂದು ವಾರದ ನಂತರ ಅಥವಾ ಮುಂದಿನ ದಿವಸ ಹೋಗಿ ಸ್ಟೆಂಟ್ ಹಾಕೋಬೇಕಾ, ಬೇರೆದೇನಾದ್ರು ಮಾಡಬೇಕಾ, ಆಮೇಲೆ ಸಮಯ ಸಿಗ್ತದೆ, ಬದುಕಿಸ್ತದೆ. ಇದು ಅವರು ಬಂದು ECG ತೊಗೊಂಡು AI ನೋಡಿ ಕಾರ್ಡಿಯಾಲಜಿಗೆ ರೆಫರ್ ಮಾಡಿ, ಕಾರ್ಡಿಯಾಲಜಿಸ್ಟ್ ಅದನ್ನು ಚೆಕ್ ಮಾಡಿಬಿಟ್ಟು ಮತ್ತೆ ವಾಪಸ್ ತಾಲೂಕು ಆಸ್ಪತ್ರೆಗೆ ಫೋನ್ ಮಾಡಿ, ಅವ್ರಿಗೆ ಈ ಥರ ಇದೆಯಪ್ಪ, ಸೀರಿಯಸ್ ಕ್ರಿಟಿಕಲ್ ಇದೆ, ನೀವು ಕೂಡಲೇ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿ ಅಂತಂದ್ರೆ ಹೇಳ್ತಾರೆ. ಇದು ಈ ಇಂಜೆಕ್ಷನ್ ಕೊಡಪ್ಪ ನೀನು ಇಮಿಡಿಯೇಟ್ಲಿ, ಆಮೇಲೆ ಕಳಿಸು ಅಂತ ಹೇಳ್ತಾರೆ. ಅದಾಗುವಂಥದ್ದು ಕೇವಲ 10 ನಿಮಿಷ, 9-10 ನಿಮಿಷದಲ್ಲಿ ಈ ಪೂರ್ತಿ ಪ್ರೋಸೆಸ್ ಮುಗೀತದೆ. ಸೊ ನಾವು ಸುಮಾರು ಈ ಪ್ರೋಗ್ರಾಮ್ ಆದ ನಂತರ ಸುಮಾರು 12 ಲಕ್ಷ ಹೆಚ್ಚು ಕಡಿಮೆ ECGಗಳು ನಾವು ತೊಗೊಂಡಿದ್ದೀವಿ. ಅದರಲ್ಲಿ ತಪಾಸಣೆ ಮಾಡಿ 6 ಲಕ್ಷ ಹೆಚ್ಚು ಕಡಿಮೆ ಅಬ್ನಾರ್ಮಲ್ ಆಗಿದೆ ಅಂತ ಅವರು ಪತ್ತೆ ಹಚ್ಚಿದ್ದಾರೆ. ಕ್ರಿಟಿಕಲ್ ಅಂತೇಳಿ 67,000 ಜನರಿಗೆ ಕೂಡಲೇ ನೀವು ಚಿಕಿತ್ಸೆ ಪಡ್ಕೋಬೇಕು ಅಂತ ಹೇಳಿದ್ದಾರೆ. ಮತ್ತು ಈ ಸ್ಟೆಮಿಯಲ್ಲಿ ಇಂಜೆಕ್ಷನ್ಗಳನ್ನು ಸುಮಾರು 18,000 ಜನರಿಗೆ ಕೊಟ್ಟಿದ್ದಾರೆ. ಅಂದರೆ ಆ ಹೆಚ್ಚು ಕಡಿಮೆ ಅವ್ರಿಗೇನಾದರೂ ಕೊಡದೆ ಹೋಗಿದ್ದಿದ್ರೆ ಅವರು ಬದುಕ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ, ಮತ್ತು ಅಥವಾ ಅವರಿಗೆ ದೊಡ್ಡ ಮಟ್ಟದ ಅವ್ರ ಹೃದಯದ ಒಂದು ತೊಂದರೆ ಆಗಿರೋದು, ಹಾರ್ಟ್ ಮಸಲ್ ಅದೊಂದು ಸಲ ದುರ್ಬಲ ಆಗಿಬಿಟ್ರೆ ಮತ್ತೆ ಅದನ್ನು ನೀವು ಶಕ್ತಿ ತುಂಬಕ್ಕಾಗಲ್ಲ, ಆ ಥರ. ಸೊ ಅದಕ್ಕೆ ಇದು ಈಗ ನಾನು ಈ ಎಲ್ಲ ತಾಲೂಕು ಆಸ್ಪತ್ರೆಗೂ ತೊಗೊಂಡೋಗ್ತಾ ಇದ್ದೀನಿ ಈ ವರ್ಷ. ಇದು ಜೀವ ಉಳಿಸಿದೆ. ಸೊ ನನಗಿದು ತುಂಬ ಹೆಮ್ಮೆಯ ಒಂದು ಕಾರ್ಯಕ್ರಮ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಅವ್ರ ಹೆಸರು ಯಾಕಿಟ್ಟು ಅಂತ ಹೇಳಿದ್ರೆ, ಅವರು ಕಾರಲ್ಲಿ ಹೋಗುವಂಥ ಸಮಯದಲ್ಲಿ ತಡ ಆಯಿತು, ಅಷ್ಟೊತ್ತಿಗೆ ತೀರೋದ್ರು. ಹೌದು. ಸೊ ಅದಕ್ಕೆ ಅವರು ಮತ್ತು ಅವ್ರ ಬಗ್ಗೆ ಎಲ್ರಿಗೂ ಕೂಡ ಅಭಿಮಾನವೂ ಕೂಡ ಇದೆ. ಅವ್ರ ಹೆಸರಲ್ಲಿ ಸ್ಮರಣೆಯನ್ನು ಮಾಡುವಂಥ ಕಾರ್ಯಕ್ರಮವೂ ಆಯಿತು.